Dear students, welcome back to Karnataka LMS video series. Myself, Narsappa PR, working as an assistant professor at GFGC and PG Center, Chintamani. This is session number 7. In this session, for the subject Management Principles and Application of First BCom First Semester students, let us discuss about the concept, is management a profession? ನಿರ್ವಹಣೆ ಒಂದು ವೃತ್ತಿಯೇ? ಈ ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅಬ್ಸರ್ವ್ ದಿಸ್ ಒನ್. ನಾನು ಮೊದಲನೇ ಪಿಕ್ಚರ್ ತೋರಿಸ್ತಾ ಇರತಕ್ಕಂಥದ್ದು ಮ್ಯಾನೇಜರ್ಸ್ ಅನ್ಸ್ಕೊಂಡಿರ್ತಕ್ಕಂಥವ್ರು. ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಎರಡನೇ ಪಿಕ್ಚರ್ನ ನೋಡ್ತಿದ್ದೀನಿ. ಇವನ್ನ ನಾವೇನಂತ ಕರಿಬೋದು? ಒಬ್ಬರು ಲಾಯರು, ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ. ದೇ ಆರ್ ಕಾಲ್ಡ್ ಪ್ರೊಫೆಷನಲ್ಸ್. ಈಸ್ ಮ್ಯಾನೇಜ್ಮೆಂಟ್ ಎ ಪ್ರೊಫೆಷನ್? ನಿರ್ವಹಣೆ ಒಂದು ವೃತ್ತಿಯೇ? ದ ಡೆವಲಪ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಥಿಯರಿ, separation of ownership from management in very big industries has increased the status of management as a profession. ಅಂದರೆ ಮ್ಯಾನೇಜ್ಮೆಂಟ್ ಥಿಯರೀಸ್ ಅಭಿವೃದ್ಧಿ ಆಗಿದ್ದು, ಓನರ್ಶಿಪ್ಪು ಮತ್ತು ಮ್ಯಾನೇಜ್ಮೆಂಟು ಸೆಪರೇಟ್ ಆಗಿದ್ದು, ದೊಡ್ಡ ದೊಡ್ಡ ಇಂಡಸ್ಟ್ರೀಸಲ್ಲಿ ಏನು ಮಾಡ್ತು ಅಂದರೆ ಮ್ಯಾನೇಜ್ಮೆಂಟಿನ ಪ್ರೊಫೆಷನ್ ಅಂತಕ್ಕಂಥ ಒಂದು ಗೌರವನ ಅಥವಾ ಸ್ಥಾನವನ್ನು, ಮ್ಯಾನೇಜ್ಮೆಂಟು ಪ್ರೊಫೆಷನ್ ಅಂತಕ್ಕಂಥ ಸ್ಥಾನವನ್ನು ಜಾಸ್ತಿ ಮಾಡಿಬಿಡ್ತು. ಎವ್ರಿ ಆಕ್ಯುಪೇಷನ್ ಮಸ್ಟ್ ಸ್ಯಾಟಿಸ್ಫೈ ಸಮ್ ಎಲಿಮೆಂಟ್ಸ್ ಆರ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಬಿಕಮ್ ಎ ಪ್ರೊಫೆಷನ್. ಅಂದರೆ ಯಾವುದೇ ಒಂದು ವೃತ್ತಿ ಅದು ವೃತ್ತಿ ಅಂತ ಅನಿಸ್ಕೋಬೇಕು ಅಂದರೆ ಕೆಲವೊಂದು ಗುಣಗಳನ್ನು ಅಥವಾ ಕೆಲವೊಂದು ಅಂಶಗಳನ್ನು ಅಥವಾ ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿರಬೇಕಾಗುತ್ತೆ. ಹಾಗಾದರೆ ವಾಟ್ ಆರ್ ದ ಫೀಚರ್ಸ್ ಆಫ್ ಆರ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ಪ್ರೊಫೆಷನ್? ವೃತ್ತಿಯ ಗುಣಲಕ್ಷಣಗಳು ಯಾವ್ಯಾವು ನೋಡ್ತಾ ಹೋಗೋಣ. ದ ಫಸ್ಟ್ ಒನ್, there is an organized body of specialized knowledge which tell about the cause and effect relationship. The organized body of specialized knowledge which is relating to a particular field, wherein specialized knowledge, specialized principles, theories, techniques exist. These principles can tell us what is the cause and what is the effect. That is cause and effect relationship. ಅಂದರೆ ಒಂದು ವೃತ್ತಿ ಅಂತ ಕರಿಬೇಕು ಅಂತಂದರೆ ಅಲ್ಲಿ ವ್ಯವಸ್ಥಿತವಾದಂಥ ಒಂದು ಜ್ಞಾನ ಇರಬೇಕು. ಆ ಜ್ಞಾನವನ್ನು ನಾವು ತತ್ವಗಳು ಮತ್ತು ಸಿದ್ಧಾಂತಗಳು ಅಥವಾ ವಿವಿಧ ಟೆಕ್ನಿಕ್ಸನ್ನು ಬಳಸ್ಕೊಂಡು ಆ ಜ್ಞಾನವನ್ನು ಪಡಿತಾ ಇರಬೇಕಾಗುತ್ತೆ. ಅದೇನು ಹೇಳುತ್ತೆ ನಮಗೆ ಅಂತಂದರೆ ಕಾರಣ ಮತ್ತು ಪರಿಣಾಮದ ಒಂದು ಸಂಬಂಧವನ್ನು ತಿಳಿಸುತ್ತೆ. ವಿಶೇಷ ಜ್ಞಾನದಲ್ಲಿ ತತ್ವಗಳು, ಸಿದ್ಧಾಂತಗಳು ಮತ್ತು ತಂತ್ರಗಳು ಇರುವ ನಿರ್ದಿಷ್ಟ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಂಘಟಿತ ಅಂಶಗಳಾಗಿವೆ. ಈ ತತ್ವಗಳು ನಮಗೆ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಹೇಳುತ್ತವೆ. ಇದು ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರೊಫೆಷನ್. ಎರಡನೇ ಲಕ್ಷಣ, ವೃತ್ತಿಯ ಲಕ್ಷಣವನ್ನು ನೋಡೋಣ. A professional is a person who has undergone some important training to acquire knowledge and skill. If you want to become a professional, ಒಬ್ಬ ಡಾಕ್ಟ್ರು, ಲಾಯರು ಅಥವಾ ಚಾರ್ಟರ್ಡ್ ಅಕೌಂಟೆಂಟು ಆಗಬೇಕು ಅಂತಂದರೆ ಅವ್ರೇನು ಮಾಡಬೇಕು? ದೇ ಹ್ಯಾವ್ ಟು ಅಂಡರ್ಗೋ ಸಮ್ ಇಂಪಾರ್ಟೆಂಟ್ ಟ್ರೈನಿಂಗ್ ಟು ಅಕ್ವೈರ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್. ಒಬ್ಬ ವ್ಯಕ್ತಿ ವೃತ್ತಿಪರ ಅಂತ ಅನಿಸ್ಕೋಬೇಕಾದ್ರೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ತರಬೇತಿಯನ್ನು ಪಡೆದ ವ್ಯಕ್ತಿಗಳಿಂದ ಪಡಿಬೇಕಾಗುತ್ತದೆ. ಅದು ತರಬೇತಿ ಮುಖಾಂತರ ಒಂದು ಕ್ಲಾಸ್ ರೂಮಲ್ಲಿ ಅಥವಾ ಒಂದು ಕೋರ್ಸ್ ತಗೊಂಡು ಪಡಿಬೇಕಾಗುತ್ತೆ. ಈ ಚಿತ್ರಣ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್, ದ ಥರ್ಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಪ್ರೊಫೆಷನ್ ಈಸ್, ಇಫ್ ಎನಿಬಡಿ ವಾಂಟ್ಸ್ ಟು ಎಂಟರ್ ಇನ್ ಟು ಎನಿ ಪ್ರೊಫೆಷನ್, they must complete some examinations. They should get minimum educational qualifications. And they have to get a training which are laid down in the profession.
Nobody can enter the profession without acquiring the required qualifications and completing minimum educational qualifications and completing exams. ಅಂದರೆ ಒಬ್ಬ ವ್ಯಕ್ತಿ ವೃತ್ತಿಗೆ ಪ್ರವೇಶ ಮಾಡಬೇಕು ಅಂತ ಅನಿಸಿದ್ರೆ ಕೆಲವೊಂದು ಪರೀಕ್ಷೆಗಳನ್ನು ಪೂರ್ಣಗೊಳಿಸಬೇಕು, ಕೆಲವೊಂದು ಶೈಕ್ಷಣಿಕ ಅರ್ಹತೆಗಳನ್ನು ಪಡಿಬೇಕಾಗತ್ತೆ. ಅದಕ್ಕೆ ಅಗತ್ಯ ಇರತಕ್ಕಂಥ ಅರ್ಹತೆಗಳನ್ನು ಪಡೆಯದೆ ಯಾವ ವ್ಯಕ್ತಿ ಕೂಡ ಒಂದು ವೃತ್ತಿಯನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್. ನೋಡಿ, ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಅನ್ಸ್ಕೋಬೇಕು ಅಂತಂದ್ರೆ ICAI ಅಂತಿದೆ, ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಭಾರತದಲ್ಲಿ ಒಂದು ಸಂಸ್ಥೆ ಇದೆ. ಅವ್ರು ನಡೆಸ್ತಕ್ಕಂಥ ಒಂದು ಪರೀಕ್ಷೆಯನ್ನು ಎದುರಿಸಬೇಕು, ಅದರ ಸದಸ್ಯನಾಗಬೇಕು, ಆಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬಹುದು. ಹಾಗೇನೆ ನೀವೊಬ್ರು ಲಾಯರ್ ಅಂತ ಆಗಬೇಕು ಅಂತಂದ್ರೆ, ಪ್ರೊಫೆಷನಲ್ ಲಾಯರ್, ನೀವು LLB ಅಥವಾ LLM ಅನ್ನೋ ಒಂದು ಕೋರ್ಸನ್ನು ಓದಿ ಆಮೇಲೆ ಲಾಯರ್ ಆಗಬೇಕಾಗುತ್ತೆ. ಹಾಗೇನೆ ಇನ್ನೊಬ್ಬ ಪ್ರೊಫೆಷನಲ್ ಡಾಕ್ಟರ್ ಆಗಬೇಕು ನೀವು ಅಂತಂದ್ರೆ ಫಸ್ಟ್ ಬೇಸಿಕ್ ಥಿಂಗ್ ಏನು ಅಂತಂದ್ರೆ 10ನೇ ತರಗತಿ ನಂತರ ಆಫ್ಟರ್ 10th, ಇಫ್ ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಯು ಮಸ್ಟ್ ಆಪ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಸಬ್ಜೆಕ್ಟ್ ಇನ್ 10+2. After that you must get a basic degree of MBBS. Thereafter, if you want to become a physician, you have to complete MD, and if you have completed MS, you can become surgeon. ಇದು ಬೇಸಿಕ್ ಡಿಗ್ರೀಸು ಒಬ್ಬ ಡಾಕ್ಟರು ಅಂತ ಅನ್ಸ್ಕೋಬೇಕಾದ್ರೆ. And the next characteristic of a profession is there must be an institute or an association. It may be a representative body which is needed to specify minimum qualifications for entry, training, and to conduct examinations and to enforce discipline among the practicing professionals. That institute regulates or controls and develops the professional activities and enjoys all the legal powers. ಅಂದರೆ ಒಂದು ಪ್ರವೇಶ ಪರೀಕ್ಷೆ ನಡೆಸೋದಿರಲಿ ಅಥವಾ ತರಬೇತಿಗಳು ನಡೆಸೋದಕ್ಕೆ ಅಥವಾ ವೃತ್ತಿಪರರಲ್ಲಿ ಶಿಸ್ತನ್ನು ಜಾರಿಗೊಳಿಸೋದಕ್ಕೆ ಕನಿಷ್ಠ ವಿದ್ಯಾರ್ಹತೆಗಳನ್ನು ಸೂಚಿಸಲು ಒಂದು ಸಂಸ್ಥೆ ಅಥವಾ ಪ್ರತಿನಿಧಿ ಸಂಸ್ಥೆ ಅಗತ್ಯ ಇದ್ದೇ ಇರುತ್ತೆ ಒಂದು ಪ್ರೊಫೆಷನ್ಗೆ. ಇದು ವೃತ್ತಿಪರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ ಮತ್ತು ಅಭಿವೃದ್ಧಿಪಡಿಸುತ್ತೆ. ಹಾಗೆಯೇ ಕಾನೂನಿನ ಅಧಿಕಾರವನ್ನು ಅದು ಯಾವತ್ತೂ ಅದರ ಕೈಯಲ್ಲಿ ಪಡೆದು ಆನಂದಿಸ್ತಾ ಇರುತ್ತೆ. ದಿಸ್ ಇಸ್ ಒನ್ ಮೋರ್ ಕ್ಯಾರೆಕ್ಟರಿಸ್ಟಿಕ್. ನೋಡಿ, ಇನ್ಸ್ಟಿಟ್ಯೂಟ್ಸ್ನ ತೋರಿಸ್ತಾ ಇದ್ದೀನಿ ಭಾರತದಲ್ಲಿರ್ತಕ್ಕಂಥದ್ದು. MCI, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ, ವೈದ್ಯಕೀಯ ಒಂದು ಸಂಸ್ಥೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಇದು ಅಪೆಕ್ಸ್ ಬಾಡಿ. CA ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ICAI ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಇಂಡಿಯನ್ ನ್ಯಾಷನಲ್ ಬಾರ್ ಅಸೋಸಿಯೇಷನ್ INBA ಅಂತಿದೆ, ಲಾಯರ್ಸನ್ನು ಆರ್ಗನೈಸ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ, ನಿಯಂತ್ರಿಸೋದಕ್ಕೆ. ಹಾಗೆ CDSCO ಅಂತಿದೆ, ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್, ವಿಚ್ ಇಸ್ ವರ್ಕಿಂಗ್ ಅಂಡರ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಹಾಗೆಯೇ there is Indian Lawyers Association, which will regulate the lawyers' activities, and they will give some blueprint within which the lawyers has to work. Next, ಇನ್ನೊಂದು characteristic of a profession is there must be a suitable code of conduct or ethics. Such a code exist or which will tell the norms which the members must observe. It must be fairly homogeneous over all members of the profession. Every member of the profession should observe the ethical standards. ಒಂದು ವೃತ್ತಿ ಅಂತ ಅನ್ಸ್ಕೋಬೇಕಾದ್ರಲ್ಲಿ ಸೂಕ್ತ ನೀತಿ ಸಂಹಿತೆಗಳಿರಬೇಕಾಗುತ್ತೆ. ಅಂಥ ನೀತಿ ಸಂಹಿತೆಗಳು ಒಂದು ರೂಢಿಯನ್ನು ಹೊಂದಿರುತ್ತೆ. ಅದನ್ನು ಎಲ್ಲ ಸದಸ್ಯರು ಫಾಲೋ ಮಾಡಬೇಕಾಗುತ್ತೆ, ಗಮನಿಸಲೇಬೇಕಾಗುತ್ತೆ.
ಇದು ವೃತ್ತಿಯ ಎಲ್ಲ ಸದಸ್ಯರ ಮೇಲೆ ಏಕರೂಪವಾಗಿರುತ್ತೆ. ವೃತ್ತಿಯ ಪ್ರತಿಯೊಬ್ಬ ಸದಸ್ಯರು ನೈತಿಕ ಮಾನದಂಡಗಳನ್ನು ಗಮನಿಸಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಲಾಯರ್ಸ್ ಅಸೋಸಿಯೇಷನ್ ಏನು ರೂಲ್ಸ್ ಮಾಡುತ್ತೆ ಎಲ್ಲ ಭಾರತದಲ್ಲಿರೋ ಎಲ್ಲ ಲಾಯರ್ಸು ಕೂಡ ಫಾಲೋ ಮಾಡಬೇಕಾಗುತ್ತೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳ್ತಕ್ಕಂಥದ್ದು ಎಲ್ಲ ಡಾಕ್ಟರ್ಸು ಕೂಡ ಕಂಪಲ್ಸರಿ ಫಾಲೋ ಮಾಡಬೇಕಾಗತ್ತೆ. ಎಥಿಕ್ಸ್ ಇರಬೇಕು, ಅಲ್ಲಿ ಒಂದಷ್ಟು ಆನೆಸ್ಟಿ, ಇಂಟಿಗ್ರಿಟಿ, ವ್ಯಾಲ್ಯೂಸ್ ಎಲ್ಲ ಇರಬೇಕಾಗುತ್ತೆ. ದೇರ್ ಶುಡ್ ಬಿ ಸಮ್ ಕೋಡ್ ಆಫ್ ಕಂಡಕ್ಟ್. ಒನ್ ಮೋರ್ ಕ್ಯಾರೆಕ್ಟರಿಸ್ಟಿಕ್, a professional is expected to give top priority to the service. The financial benefit or gain is secondary to that person who is working as a professional. A profession provides full-time occupation and means of livelihood with a reasonable remuneration for its members. ಅಂದರೆ ವೃತ್ತಿಪರರು ಸೇವೆಗೆ ಆದ್ಯತೆ ನೀಡತಕ್ಕಂಥ ನಿರೀಕ್ಷೆ ಇರುತ್ತೆ. ವೃತ್ತಿ ಹೇಳುತ್ತೆ ನೀವು ಮೊದಲು ಸೇವೆ ಮಾಡಬೇಕಾಗತ್ತೆ. ಹಣಕಾಸಿನ ಲಾಭ ಗೌಣ, ಅಂದರೆ ಲಾಭ ಬರದೇ ಇದ್ರೂ ಪರವಾಗಿಲ್ಲ ಮಾಡಬೇಕಾಗತ್ತೆ. ಒಂದು ವೃತ್ತಿ ತನ್ನ ಸದಸ್ಯರಿಗೆ ಸಮಂಜಸವಾದ ಸಂಭಾವನೆಯೊಂದಿಗೆ ಪೂರ್ಣ ಸಮಯದ ಉದ್ಯೋಗ ಮತ್ತು ಜೀವನೋಪಾಯವನ್ನು ಒದಗಿಸುತ್ತೆ. ಅದಕ್ಕೋಸ್ಕರ ಅವರು ಸೇವೆಗೆ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಡಾಕ್ಟರ್ಸು ರೀಸೆಂಟಾಗಿ ಕೊರೋನಾ ಟೈಮಲ್ಲಿ ನಾವು ನೋಡಿದ್ವಿ, ಸುಮಾರು ಜನ ಡಾಕ್ಟರ್ಸು ಮತ್ತು ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪೌಂಡರ್ಸು, ನರ್ಸಸ್ಸು ಜೀವಗಳನ್ನು ಲೆಕ್ಕಿಸದೆ ಅವ್ರ ಫ್ಯಾಮಿಲೀಸನ್ನು ಬಿಟ್ಟು ದಿನಗಳ ಗಟ್ಟಲೆ ಹಾಸ್ಪಿಟ್ಲಲ್ಲಿ ಸುಮಾರು ಜೀವಗಳನ್ನು ಕಾಪಾಡ್ಬೋದು. ಹಾಗೆಯೇ ದೇರ್ ಇಸ್ ಎ ಫ್ರೀ ಲೀಗಲ್ ಏಡ್ ಸೆಲ್ ಇನ್ ಆಲ್ಮೋಸ್ಟ್ ಆಲ್ ಕೋರ್ಟ್ಸ್. ಎಲ್ಲ ಕಡೆ ಎಲ್ಲ ನ್ಯಾಯಾಲಯಗಳಲ್ಲಿ ದುರ್ಬಲರಿಗೆ, ಹಿಂದುಳಿದಿರ್ತಕ್ಕಂಥವ್ರಿಗೆ ಲೀಗಲ್ ಏಡನ್ನು, ಕಾನೂನಿನ ಸಹಾಯವನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು ಕೂಡ ಮಾಡಿಕೊಂಡಿದ್ದಾರೆ ಬಾರ್ ಕೌನ್ಸಿಲ್. ಇದು ಮುಖ್ಯ ಉದ್ದೇಶ, ಸರ್ವಿಸ್ ಫಾರ್ ದ ಸೊಸೈಟಿ. ಈಗ ನಾವೇನು ನೋಡಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಫೆಷನ್ ನೋಡಿದ್ವಿ. ಲೆಟ್ ಅಸ್ ಅನಲೈಸ್ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಫೆಷನ್ ಅಂಡ್ ಲೆಟ್ ಮೀ ಫೈಂಡ್ ವೆದರ್ ದ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೌಂಡ್. Management. Characteristics of management. ಮೊದಲನೇ, there are many universal principles of management. ನಮ್ಗೆ ಗೊತ್ತಿದೆ ನಿರ್ವಹಣೆಯ ಹಲವು ಸಾರ್ವತ್ರಿಕ ತತ್ವಗಳಿದ್ದಾವೆ. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಾಟ್ ಅಲ್ಲಿ ಕೊಡ್ತಾರೆ, ಹೆನ್ರಿ ಫಿಯೋಲ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೊಡ್ತಾರೆ, 14 ಪ್ರಿನ್ಸಿಪಲ್ಸ್ ಕೊಡ್ತಾರೆ. ಆದರೆ ಇನ್ನೂ ಇದು ಸಾರ್ವತ್ರಿಕವಾಗಿ ಅನ್ವಯವಾಗ್ತಕ್ಕಂಥ ತಂತ್ರ ಅಥವಾ ಕೌಶಲ್ಯಗಳನ್ನು ಸಂಪೂರ್ಣವಾಗಿ ನಾವು ಅಭಿವೃದ್ಧಿಪಡಿಸಿಲ್ಲ ಅಂತ ಹೇಳ್ಬೋದು. 14 ಪ್ರಿನ್ಸಿಪಲ್ಸ್ ಆಫ್ ಹೆನ್ರಿ ಫಿಯೋಲ್ ಇದೆ. ಹಾಗೆಯೇ ಪ್ರಿನ್ಸಿಪಲ್ಸ್ ಆಫ್ FW ಟೇಲರ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ಸ್ ಇದಾವೆ, ಆದರೆ ಸಾರ್ವತ್ರಿಕವಾಗಿ ನಾವು ಬಳಸ್ತಾ ಇಲ್ಲ. ಹಾಗೆ ಮುಂದಕ್ಕೆ ಹೋದರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡೋಕೆ ಹೋದರೆ ಪ್ಲಾನಿಂಗ್ಗೆ ಪ್ರಿನ್ಸಿಪಲ್ಸ್ ಆಫ್ ಪ್ಲಾನಿಂಗ್ ಇದೆ. ದೆನ್ ಆರ್ಗನೈಸಿಂಗ್ ನೋಡಿದಾಗ ದೇರ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸಿಂಗ್, ಸ್ಪೆಷಲೈಸೇಷನ್, ಅಥಾರಿಟಿ, ಚೈನ್ ಆಫ್ ಕಮಾಂಡ್, ಡೆಲಿಗೇಷನ್, ಸ್ಪ್ಯಾನ್ ಆಫ್ ಕಂಟ್ರೋಲ್, ಇವೆಲ್ಲ ಆರ್ಗನೈಸಿಂಗ್ ಪ್ರಿನ್ಸಿಪಲ್ಸ್ ಅಂತ ಕರಿಬೋದು. ದೆನ್ ಪ್ರಿನ್ಸಿಪಲ್ಸ್ ಆಫ್ ಸ್ಟಾಫಿಂಗ್ ಈಸ್ ಆಲ್ಸೋ ದೇರ್. ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ನೋಡಿ, ಇವೆಲ್ಲ ಕೂಡ ನಾವು ಇಟ್ಕೊಂಡಿದ್ದೀವಿ. ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಕಂಟ್ರೋಲಿಂಗ್ ಈಸ್ ಆಲ್ಸೋ ದೇರ್. ಮೈನ್ ಬೇಸಿಕ್ ಫಂಕ್ಷನ್ಸ್ಗೆ ಇರೋ ಪ್ರಿನ್ಸಿಪಲ್ಸನ್ನು ನಾನು ಹೇಳ್ತಾ ಇದ್ದೀನಿ. Then second characteristic of management node. Doctors, engineers have to go through a prescribed course of study and need a license from a professional body to practice. ಗೊತ್ತಿದೆ ನಮಗೆ, ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು ಇವರೆಲ್ಲ ಕೂಡ ಒಂದು ಪರ್ಟಿಕ್ಯುಲರ್ ಕೋರ್ಸು MBBS ಓದಬೇಕು. ಡಾಕ್ಟರ್ ಆದರೆ, ಲಾಯರ್ ಆದರೆ LLB ಓದಬೇಕು, ಇಂಜಿನಿಯರ್ ಆದರೆ BE ಓದಬೇಕು. ಆಮೇಲೆ ದೇ ಶುಡ್ ಗೆಟ್ ಸಮ್ ಲೈಸೆನ್ಸ್ ಫ್ರಮ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಡಾಕ್ಟರಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ, ಲಾಯರಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಬಾರ್ ಕೌನ್ಸಿಲ್ ಅಂತ ಇರುತ್ತೆ, ಇಂಡಿಯನ್ ಲಾ ಅಸೋಸಿಯೇಷನ್ ಇದೆ. ಬಟ್ ದೇರ್ ಈಸ್ ನೋ ಸಚ್ ಲೈಸೆನ್ಸ್ ಈಸ್ ರಿಕ್ವೈರ್ಡ್ ಟು ಪ್ರಾಕ್ಟೀಸ್ ಆಸ್ ಎ ಮ್ಯಾನೇಜರ್. ಸಮ್ ಮ್ಯಾನೇಜರ್ಸ್ ಮೇ ಹ್ಯಾವ್ ಎ ಬ್ಯಾಚುಲರ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, ಬಟ್ ಸಮ್ ಮ್ಯಾನೇಜರ್ಸ್ ಮೇ ಹ್ಯಾವ್ ನೋ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಅಟ್ ಆಲ್.
ನಾವು ನೋಡ್ತೀವಿ ಮ್ಯಾನೇಜರ್ಸಾಗಿ ಕೆಲಸ ಮಾಡ್ತಕ್ಕಂಥವ್ರು ಮ್ಯಾನೇಜ್ಮೆಂಟ್ಗೆ ಸ್ಪೆಸಿಫೈ ಮಾಡಿರ್ತಕ್ಕಂಥ ಯಾವುದೇ ಕೋರ್ಸ್ ಮಾಡಿಲ್ಲ, ಯಾವುದೇ ಲೈಸೆನ್ಸು ಇಲ್ಲ. ಹೂ ಹ್ಯಾಸ್ ಕಂಪ್ಲೀಟೆಡ್ ಎನಿ ಡಿಗ್ರಿ ದೇ ಆರ್ ವರ್ಕಿಂಗ್ ಆಸ್ ಮ್ಯಾನೇಜರ್ಸ್ ಇನ್ ಮೆನಿ ಆರ್ಗನೈಸೇಷನ್ಸ್. ಕೆಲವರು ಮಾತ್ರ ಬ್ಯಾಚುಲರ್ ಡಿಗ್ರಿ ಒಂದಷ್ಟು ಇಟ್ಕೊಂಡಿದ್ದಾರೆ. ವ್ಯವಸ್ಥಾಪಕರಾಗಿ ಅಭ್ಯಾಸ ಮಾಡಲು ಯಾವುದೇ ಪರವಾನಗಿ ಇಲ್ಲ, ಅಗತ್ಯ ಇಲ್ಲ. ಕೆಲವು ವ್ಯವಸ್ಥಾಪಕರು ಪದವಿ ಅಥವಾ ನಿರ್ವಹಣೆಯಲ್ಲಿ ಡಿಪ್ಲೊಮಾ ಹೊಂದಿದ್ದಾರೆ, ಆದರೆ ಕೆಲವು ವ್ಯವಸ್ಥಾಪಕರು ಯಾವುದೇ ನಿರ್ದಿಷ್ಟ ಅರ್ಹತೆನೇ ಹೊಂದಿಲ್ಲ, ಆದರೆ ಅವರು ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾರೆ. ದೆನ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಫೆಷನ್ಗಿರೋದು ಇದೆಯಾ ಅಂತ. ಮೆಡಿಕಲ್ ಅಂಡ್ ಲೀಗಲ್ ಪ್ರೊಫೆಷನಲ್ಸ್ ಹ್ಯಾವ್ ವೆರಿ ಸ್ಟ್ರಿಕ್ಟ್ ಕೋಡ್ ಆಫ್ ಕಂಡಕ್ಟ್. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಬಾರ್ ಅಸೋಸಿಯೇಷನ್ನು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅವರೆಲ್ಲ ಕೂಡ CAಗಳಿಗೆ. ಇಫ್ ದ ಕೋಡ್ ಈಸ್ ವೈಲೇಟೆಡ್ ದ ಪ್ರೊಫೆಷನಲ್ಸ್ ಕ್ಯಾನ್ ಬಿ ಡಿವಾರ್ಡ್ ಫ್ರಮ್ ದ ಪ್ರಾಕ್ಟೀಸ್. ಅವರು ಹಾಕಿರ್ತಕ್ಕಂಥ ರೂಲ್ಸು, ಷರತ್ತುಗಳು, ರೆಗ್ಯುಲೇಷನ್ಸ್ನ ಏನಾದರೂ ಒಂದು ಚೂರು ವೈಲೇಟ್ ಮಾಡಿದ್ರೆ ICA ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ನ ಡಿಬಾರ್ ಮಾಡಿಬಿಟ್ಟಿದೆ ಸುಮಾರು ಸಲ. ನಾವು ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ನೋಡಿದ್ವಿ, ಒಂದು 7 ಜನ ಚಾರ್ಟರ್ಡ್ ಅಕೌಂಟೆಂಟ್ಸನ್ನು ಪ್ರಾಕ್ಟೀಸಿಂದ ಡಿಬಾರ್ ಮಾಡಿಬಿಡ್ತು. ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಅಥವಾ ಎಥಿಕ್ಸನ್ನು ಫಾಲೋ ಮಾಡಿಲ್ಲ. ಹಾಗೆ ನೀವು ಡಾಕ್ಟರ್ಸನ್ನ ಡಿಬಾರ್ ಮಾಡ್ತಾರೆ, ಲಾಯರ್ಸ್ನ ಇನ್ಮೇಲೆ ನೀವು ಲಾಯರ್ ಕೆಲಸ ಮಾಡೋಂಗಿಲ್ಲ ರೀ ಇಷ್ಟು ವರ್ಷ ಅಂತ ಪ್ರಾಕ್ಟೀಸಿಂದ ದೂರ ಇಟ್ಬಿಡುತ್ತೆ. ಅವರು ಹಾಕಿರ್ತಕ್ಕಂಥ ಕೋಡ್ಸನ್ನು ಅಥವಾ ಕೋಡ್ ಆಫ್ ಕಂಡಕ್ಟನ್ನು ಅಥವಾ ರೂಲ್ಸನ್ನು ವೈಲೇಟ್ ಮಾಡಿದ್ರೆ, ಬ್ರೇಕ್ ಮಾಡಿದ್ರೆ. ಬಟ್ ದಿಸ್ ಈಸ್ ನಾಟ್ ಡನ್ ಇನ್ ಕೇಸ್ ಆಫ್ ಮ್ಯಾನೇಜ್ಮೆಂಟ್. ಇದು ಮ್ಯಾನೇಜ್ಮೆಂಟಲ್ಲಿ ಇಲ್ಲ. ನೋ ಸ್ಟ್ರಿಕ್ಟ್ ಕೋಡ್ ಆಫ್ ಕಂಡಕ್ಟ್ ಇನ್ ಕೇಸ್ ಆಫ್ ಮ್ಯಾನೇಜ್ಮೆಂಟ್. Manager use high pressure tactics and severe competition which will increase the market share of the company or profits of the company. The managers ಅನ್ಸ್ಕೊಂಡವರು ಕಾಂಪಿಟೇಷನನ್ನು ಫೇಸ್ ಮಾಡೋದಕ್ಕೋಸ್ಕರ ಹೈ ಪ್ರೆಷರ್ ಟ್ಯಾಕ್ಟಿಕ್ಸು, ಬುದ್ಧಿವಂತಿಕೆಗಳನ್ನೆಲ್ಲ ಬಳಸ್ಬಿಡ್ತಾರೆ. ಅವ್ರಿಗೆ ಯಾವುದೇ ಕೋಡ್ ಆಫ್ ಕಂಡಕ್ಟ್ ಇಲ್ಲ. ದೇ ಡೋಂಟ್ ಫಾಲೋ ಎನಿಥಿಂಗ್. ಅವ್ರಿಗೆ ಪೈಪೋಟಿ ಎದುರಿಸಬೇಕು, ಲಾಭ ಗಳಿಸಬೇಕು, ಇಷ್ಟೇ ಅವ್ರ ಮುಖ್ಯ ಉದ್ದೇಶ. ನಿರ್ವಹಣೆಯಲ್ಲಿ ಅತ್ಯಂತ ಕಠಿಣ ನೀತಿ ಸಂಹಿತೆಗಳನ್ನು ಮಾಡಿಲ್ಲ ನಾವು. ವ್ಯವಸ್ಥಾಪಕರು ಹೆಚ್ಚಿನ ಒತ್ತಡ ತಂತ್ರಗಳನ್ನು ಬಳಸ್ತಾರೆ ಮತ್ತು ತೀವ್ರ ಸ್ಪರ್ಧೆಯು ಕಂಪನಿಯ ಮಾರುಕಟ್ಟೆ ಪಾಲನ್ನು ಅಥವಾ ಕಂಪನಿ ಲಾಭವನ್ನು ಹೆಚ್ಚಿಸುತ್ತೆ. ಅಲ್ಲಿಗೆ ಮ್ಯಾನೇಜ್ಮೆಂಟು ಪ್ರೊಫೆಷನ್ ಆಗೋದಕ್ಕೆ ಈ ಕ್ಯಾರೆಕ್ಟರಿಸ್ಟಿಕ್ ಮ್ಯಾಚ್ ಆಗಲಿಲ್ಲ ಅಂತ. ದೆನ್ ದ ನೆಕ್ಸ್ಟ್ ಒನ್, ಸರ್ವಿಸ್ ಟು ಸೊಸೈಟಿ ಈಸ್ ದ ಮೇನ್ ಏಮ್ ಆಫ್ ಪ್ರೊಫೆಷನಲ್. ಗೊತ್ತಿದೆ, ನಾವು ನೋಡಿದ್ವಿ ಯಾವಾಗಲೇ. ಮನಿ ಅರ್ನಿಂಗ್ಸ್ ಆರ್ ಸೆಕೆಂಡ್ರಿ ಟು ದೆಮ್. ಪ್ರೊಫೆಷನಲ್ಸ್ಗೆ ಸಂಪಾದನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಮುಖ್ಯ ಉದ್ದೇಶ ಅಲ್ಲ. ಬಟ್ ಎವ್ರಿ ಮ್ಯಾನೇಜರ್ಸ್ ಮೇನ್ ಏಮ್ ಇಸ್ ಟು ಅರ್ನ್ ಮೋರ್ ಅಂಡ್ ಮೋರ್ ಪ್ರಾಫಿಟ್ಸ್. ಪ್ರತಿಯೊಬ್ಬನು ಮ್ಯಾನೇಜರ್ಗೂ ಕೂಡ ಸಾಧ್ಯವಾದಷ್ಟು ಲಾಭ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ, ಸೇವೆ ಮಾಡೋದಿಲ್ಲ ಅವರಿಗೆ. ಪ್ರತಿ ವ್ಯವಸ್ಥಾಪಕರ ಮುಖ್ಯ ಗುರಿ ಹೆಚ್ಚು ಲಾಭ ಗಳಿಸೋದೇ ಆಗೋದಿದೆ, ಸೇವೆ ಮಾಡೋದು ಇಲ್ಲವೇ ಇಲ್ಲ ಅವರಿಗೆ. ಇಲ್ಲಿ ಕೆಲವೊಂದು ಸಂಸ್ಥೆಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇನ್ಫೋಸಿಸ್, ಮಹೀಂದ್ರ, ಟಾಟಾ, ITC, ವೇದಾಂತ, ವಿಪ್ರೋ, ಹಿಂದೂಸ್ತಾನ್ ಲೀವರ್, ಗೋದ್ರೇಜು, ಆದಿತ್ಯ ಬಿರ್ಲಾ, ಭಾರತ್ ಪೆಟ್ರೋಲ್, ಇನ್ನೂ ಬೇಕಾದಷ್ಟಿವೆ. ನಂಬರ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್. ಅವ್ರಿಗೆ CSR ಅಂತ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಕೆಲವರು ಸಮಾಜಕ್ಕೆ ಒಂದಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಲಾಭದ ಜೊತೆಗೂ ಕೂಡ ಒಂದಷ್ಟು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾರೆ, ಕಸ್ಟಮರ್ ಸರ್ವಿಸ್ ಮಾಡ್ತಾರೆ, ಫ್ರೀ ಸರ್ವಿಸ್ ಮಾಡ್ತಾರೆ, ಒಂದಷ್ಟು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸಗಳು, ಗಿಡ ನೆಟ್ಟು ಅದನ್ನು ಮರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಬರ್ತಕ್ಕಂಥ ಲಾಭದಿಂದ, ವಿಚ್ ಇಸ್ ಕಾಲ್ಡ್ ಆಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸರ್ಕಾರ ಕೆಲವೊಂದು ಕಾನೂನು ಮಾಡಿದೆ, ನಿಮ್ಮ ಲಾಭದಲ್ಲಿ ಇಷ್ಟು ಪಾಲು ಸಮಾಜಕ್ಕೆ ನೀವು ಸೇವೆ ಮಾಡಲೇಬೇಕು ಅಂತ. ಅದು ಕಾನೂನು ಇಲ್ದಿರೇ ಮಾಡಬೇಕಾಗತ್ತೆ ಪ್ರೊಫೆಷನ್ ಅನ್ಸ್ಕೋಬೇಕಾದ್ರೆ. ವಿಪ್ರೋ ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಥಾಟ್. ಅದ್ರ ಮುಖಾಂತರ ಸಮಾಜಕ್ಕೆ ಒಂದಷ್ಟು ಸೇವಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವರು ಸಂತೂರು ವುಮೆನ್ಸ್ ಸ್ಕಾಲರ್ಶಿಪ್ ಅಂತ ಸ್ಪಾನ್ಸರ್ ಮಾಡಿ ಓದ್ತಕ್ಕಂಥ ಬಡ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ಸನ್ನು ಕೊಡ್ತಿದ್ದಾರೆ ಅವರು ಬರೋ ಲಾಭದಿಂದ. ಇನ್ಫೋಸಿಸ್ ಫೌಂಡೇಶನ್ ಅವ್ರ ಥೀಮ್ ಹೆಸರು ನೆರಳು ಅಂತ. ಸ್ಕೂಲ್ ಮಕ್ಕಳಿಗೆ ಆಸರೆ ಆಗ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಸುಧಾಮೂರ್ತಿ ಅಮ್ಮನವರು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಸುಧಾಮೂರ್ತಿ ಅಮ್ಮನವರು ಇನ್ಫೋಸಿಸ್ ಮುಖ್ಯಸ್ಥರಾಗಿರೋರು. ಸ್ಕೂಲುಗಳು, ಕಾಲೇಜುಗಳಿಗೆ ಕಂಪ್ಯೂಟರ್ಸ್ ಕೊಡ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ್ರೆ ಬುಕ್ಸ್ ಕೊಡ್ತಾ ಇದ್ದಾರೆ, ಬಿಲ್ಡಿಂಗ್ಸ್ ಕಟ್ಸ್ತಾ ಇದ್ದಾರೆ. ಅವ್ರಿಗೆ ಬಂದಿರೋ ಲಾಭದಿಂದ ಮಾಡ್ತಾ ಇರೋದು. ಹಾಗೆಯೇ ಬಡ ವಿದ್ಯಾರ್ಥಿಗಳಿಗೆ ತಿಂಡಿ, ಮಧ್ಯಾಹ್ನದ ಊಟ ಕೊಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಪೀಪಲ್ನ ನೋಡಿದ್ದೀವಿ ಸುಮಾರು ಜನನ. ಇನ್ನು ಟಾಟಾ ಕಂಪ್ನಿಯವರು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸಗಳು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾರೆ.
ಸ್ಕೂಲುಗಳಲ್ಲಿ, ಸರ್ಕಾರಿ ಸ್ಕೂಲುಗಳಲ್ಲಿ ಪ್ರೊಜೆಕ್ಟರ್ಸ್ನ ಕೊಟ್ಟು ಡಿಜಿಟಲೈಸೇಷನ್ ಆಫ್ ಎಜುಕೇಷನ್, ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸರ್ಕಾರಿ ಶಾಲೆಗಳಲ್ಲಿ ತರಗತಿಗಳನ್ನು ನಡೆಯುವಾಗ ಮಾಡ್ತಾ ಇದ್ದಾರೆ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು, ಇನ್ನು ರೋಡ್ ಸೇಫ್ಟಿ ಅವೇರ್ನೆಸ್ ಡ್ರೈವ್ಸ್ನ ಮಾಡೋದು, ಕೋವಿಡ್-19 ಬಗ್ಗೆ ಅವೇರ್ನೆಸ್ ಮಾಡ್ತಕ್ಕಂಥದ್ದು ಅವರ ಲಾಭದ ಒಂದು ಭಾಗದಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಮ್ ಸುಮಾರು ಜನ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಮಾಡ್ತಾ ಇದ್ದಾರಾ ಅಂತ ಇಲ್ಲ. ನಾವು ಇವಾಗ ನೋಡಿರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಕಂಪೇರ್ ಮಾಡ್ತಾ ಹೋದರೆ, ಸೊ ಬೈ ಅನಲೈಸಿಂಗ್ ಬೈ ಅಬೋವ್ ಸೆಡ್ ಎಲಿಮೆಂಟ್ಸ್, ದ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಎ ಪ್ರೊಫೆಷನ್ ಫುಲ್ ಲೈಕ್ ಮೆಡಿಸಿನ್, ಲಾ ಅಥವಾ ಚಾರ್ಟರ್ಡ್ ಅಕೌಂಟೆನ್ಸಿ. ಕಾನೂನು ವೃತ್ತಿಪರರು ಅಂದರೆ ಲಾಯರ್ಸು, ಡಾಕ್ಟರ್ಸು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸು ಇವರಿದ್ದಾಗೆ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಪ್ರೊಫೆಷನಲ್ ಇರೋ ಮ್ಯಾನೇಜ್ಮೆಂಟಲ್ಲಿ ಇಲ್ಲ. ದ ಮ್ಯಾನೇಜ್ಮೆಂಟ್ ಕ್ಯಾನ್ ನಾಟ್ ಬಿ ಕಾಲ್ಡ್ ಆಸ್ ಫುಲ್ ಫ್ಲೆಡ್ಜ್ಡ್ ಪ್ರೊಫೆಷನ್. ಸಮ್ ಎಲಿಮೆಂಟ್ಸ್ ಆಫ್ ಪ್ರೊಫೆಷನ್ ಈಸ್ ಫೌಂಡ್ ಇನ್ ಮ್ಯಾನೇಜ್ಮೆಂಟ್. ಪ್ರೊಫೆಷನಲ್ಲಿರೋ ಕೆಲವೊಂದು ಎಲಿಮೆಂಟ್ಸು ಮ್ಯಾನೇಜ್ಮೆಂಟಲ್ಲಿದೆ, ಬಟ್ ವಿ ಕ್ಯಾನ್ ಸೇ ದಟ್ ದ ಮ್ಯಾನೇಜ್ಮೆಂಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಪ್ರೊಫೆಷನ್. ಮ್ಯಾನೇಜ್ಮೆಂಟು ಪ್ರೊಫೆಷನ್ ಆಗುವತ್ತ ದಾಪುಗಾಲಿಡ್ತಾ ಇದೆ. ಮುಂದೆ ಒಂದು ದಿವಸ ಪ್ರೊಫೆಷನ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಪ್ರೊಫೆಷನ್ ಆಗ್ಬೋದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲ ಅಂಶಗಳನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಏನಾಗುತ್ತೆ ಅಂದರೆ, ನಿರ್ವಹಣೆಯನ್ನು ಸಂಪೂರ್ಣ ವೃತ್ತಿ ಅಂತ ಕರೆಯೋದಕ್ಕಾಗೋದಿಲ್ಲ. ಅದು ವೃತ್ತಿಯ ಮಾರ್ಗದಲ್ಲಿ ನಡೀತಾ ಇದೆ, ಒಂದು ದಿವಸ ವೃತ್ತಿ ಆಗಬಹುದು ಅಂತ ಹೇಳ್ಬೋದು ನಾವು. Therefore, management is not a profession fully like medicine, law ಅಥವಾ chartered accountancy, but some elements of profession is found in management. We can say that the management is moving towards profession. ಸಾಗ್ತಾ ಇದೆ ಅಂತ ಹೇಳಬಹುದು ನಾವು. ಮ್ಯಾನೇಜ್ಮೆಂಟ್ ಆಗಬಹುದು ಒಂದು ದಿವಸ ಅಂತ. ಈಗ ನಾವು ನೋಡಿರ್ತಕ್ಕಂಥ ಈ ಮೆಟೀರಿಯಲ್ಸ್ ಎಲ್ಲ ಈ ಟೆಕ್ಸ್ಟ್ ಬುಕ್ಸ್ನ ನಾವು ರೆಫರೆನ್ಸ್ ತಗೊಂಡಿದ್ದೀವಿ, ಅಲ್ಲಿಂದ ಬಳಸ್ಕೊಂಡಿದ್ದೀವಿ ನಮ್ಮ ವಿಡಿಯೋಗೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.